ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಭಾನುವಾರ 2 ಮಾಲ್ಗೆ ಕರ್ಕೊಂಡು ಹೋಗಿದ್ರು ನಮ್ಮ ಮಾಮ. ಮನೇಲಿ ಬೋರ್ ಹೊಡಿತಿತ್ತು ಅಂತ ಮಕ್ಕಳು ತುಂಬ ಹಿಂಸೆ ಮಾಡ್ತಾಯಿದ್ರು. ಸರಿ ಹೋಗ್ಬಿಟ್ಟು ಬರೋದ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಇದೇ ಇಷ್ಟ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಯಾಕಂದರೆ ಒಂದು ಸರಿ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ಪ್ಲೇ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತಾಗ್ಬಿಡ್ತಲ್ವ. ಆದರೂ ನಾವು ಆಡಿಸ್ತಾ ಇಲ್ಲ ದುಡ್ಡು ಕೊಟ್ಟು. ಆದರೂ ಕೂಡ ಸುಮ್ಮನೆ ಹೋಗಿ ಕೂತ್ಕೊಂಡು ಬರೋಕ್ಕೆ ಇಷ್ಟಪಡ್ತಾರೆ. ಮನೇಲೇ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅವ್ರಿಗೆ. ನಾವೇನು ಮಾಡ್ತೀವಿ, ಭಾನುವಾರದೊತ್ತು ಮಧ್ಯಾಹ್ನ ಆದಮೇಲೆ ಯಾವುದಾದ್ರೂ ಮೂವಿ ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಅದರಿಂದ ಮಕ್ಕಳಿಗೆ ಬೋರ್ ಹೊಡಿತಾ ಇರುತ್ತೆ. ನಮ್ಮ ಮಾಮ ಹೋಗಿ ಮನಗ್ಬಿಡ್ತಾರೆ. ಎಲ್ಲಾದರೂ ಹೋಗೋದಾ ಅಂತ ಕೇಳ್ತಾನೇ ಇರ್ತಾರೆ. ಒಂದು ಸರಿ ಕರ್ಕೊಂಡೋಗಿ ಆ ಓರಿಯನ್ ಮಾಲ್ ತೋರಿಸೋದ್ರಿಂದ ಒಂದೇ ಸಮನೆ ಕೇಳ್ತಾನೆ ಇರ್ತಾರೆ ಮಾಲ್ಗೆ ಹೋಗೋದಾ ಅಂತ. ನಮ್ಮ ಮಾಮ ಅಲ್ಲೇನಿದೆ ಸುಮ್ಮನೆ ಸುತ್ತಬಿಟ್ಟು ಬರಬೇಕು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅದರಿಂದ ಏನು ಮಾಡಿದೆ, ಸರಿ ಮಾಮ ಇನ್ನೊಂದು ಸರಿ ಕರ್ಕೊಂಡು ಹೋಗು ಮಾಮ ಅಂತ ಹೇಳಿದೆ. ನನಗೆ ಇಲ್ಲಿ ಪ್ಲೇಸ್ಗಳು ಅಷ್ಟು ಗೊತ್ತಿಲ್ಲ, ಎಲ್ಲೆಲ್ಲಿದೆ ಮಾಲ್ಗಳು ಅಂತ. ಎಲ್ಲಾದರೂ ಬಸ್ಸಲ್ಲಿ ಹೋದರೆ ದೂರದಿಂದ ನೋಡ್ತಾ ಇರ್ತೀನಿ, ಇಲ್ಲಿದೆಯಾ ಅಂತ. ಅಷ್ಟೇ, ನನಗೆ ಗೊತ್ತಿಲ್ಲ ನನಗೆ ಯಾವ್ಯಾವ ಮಾಲ್ ಯಾವ್ಯಾವ ಪ್ಲೇಸಲ್ಲಿದೆ ಅಂತ. ಅದರಿಂದ ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಬರ್ತೀವಿ ಮಾಮ ಅಂತ ಹೇಳ್ದು. ಹಾಗೇನು ಮಾಡಿದ್ರು, ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ಮೊದಲೇ ಒಂದು ಸರಿ ಕರ್ಕೊಂಡು ಹೋಗಿದ್ರು ಈ ಮಾಲ್ಗೆ. ಪುನಃ ಇನ್ನೊಂದು ಸರಿ ಕರ್ಕೊಂಡು ಹೋಗ್ತೀನಿ ಅದೇ ಮಾಲ್ಗೆ. ಯಾಕಂದರೆ ಮಕ್ಕಳು ಅಲ್ಲಿ ಪ್ಲೇ ಗೇಮ್ಸ್ ಎಲ್ಲ ಇರುತ್ತಲ್ವ, ಅದನ್ನು ನೋಡೋಕ್ಕೆ ಇಷ್ಟಪಡ್ತಾಯಿದ್ರು. ಹಾಗೆಯೇ ಈ ಎಕ್ಸ್ಕಲೇಟ್ರ್ ಇದೆ ನೋಡಿ, ಅದರಲ್ಲಿ ಹತ್ತೋದು, ಹೋಗೋದು ಇಳಿಯೋದು ಈ ರೀತಿ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ನನಗೂ ಅದು ಇಷ್ಟ ಆಗ್ತಿತ್ತು ಹೋಗೋಕ್ಕೆ. ಇಂದ ಹೋಗೋದ ಅಂತ ಸುಮ್ಮನಾದರೂ ಫಸ್ಟ್ ಫ್ಲೋರ್ಗೆ ಹೋಗೋದು, ಅಲ್ಲಿಂದ ಅಲ್ಲೆಲ್ಲ ಸುತ್ತೋದು, ತಿರ್ಗಾ ಡೌನ್ಗೆ ಇಳಿಯೋದು, ಕೆಳಗಡೆ ಫ್ಲೋರ್ಗೆ ಬರೋದು, ಪುನಃ ಮೇಲೆ ಇನ್ನೊಂದು 2 ಫ್ಲೋರ್ಗೆ 10 ಸರಿ ಹೋಗೋದು ಎಕ್ಸ್ಕಲೇಟ್ರಲ್ಲಿ, ಪುನಃ ಸುತ್ತಿ ನೋಡೋದು ಶಾಪ್ಗಳೆಲ್ಲ. ಆಮೇಲೆ ಕಾಲೆಲ್ಲ ಈ ಥರ ಸುತ್ತಿ ನೋವು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಐಡಿಯಾ ಏನು ಮಾಡಿದ್ದೆ ಅಂದರೆ, ಲಾಸ್ಟ್ ಟೈಮ್ ಹೋದ್ನಲ್ವ ಮಾಲ್ಗೆ, ಆಗ ಗೊತ್ತಾಯಿತು ನನಗೆ ಇಲ್ಲಿ ತುಂಬ ರೇಟು, ಎಲ್ಲ ಏನೂ ತಗೊಂಡು ತಿನ್ನೋಕ್ಕಾಗಲ್ಲ, ಹಾಗೆಯೇ ಯಾವುದೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ರೇಟ್ ಇತ್ತು. ಅದರಿಂದ ಒಂದು ಟೀ ಕಾಫಿ ಕುಡಿಯೋದು ಅಂದ್ರೇ 60 ರುಪೀಸು 70 ರುಪೀಸು ಅಂತ ಹೇಳ್ತಾಯಿದ್ರು. ಸರಿ ಆಫ್ ತಗೊಳ್ಳೋದ ಅಂದರು, ಬೇಡ ಅಂತಾಯಿದ್ರು ನಮ್ಮ ಮಾಮ. ಬೇಡ, ತುಂಬ ರೇಟು ಅಂದರು. ಮಕ್ಕಳು ಆದರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಹೇಳ್ತಾ ಇದ್ದೆ ತಗೊಳ್ಳೋದ ಅಂದರೆ ತುಂಬ ರೇಟ್ ಇದೆ, ಅದರಿಂದ ಬೇಡ, ಸುಮ್ಮನೆ ನೋಡ್ಕೊಂಡು ಹೋಗೋದ ಅಂತ ಫಸ್ಟೇ ಮನೇಲೇ ಹೇಳಿದ್ದೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದೆ ಅಂದರೆ, ಮನೆ ಹತ್ರನೇ ಬೇಕ್ರಿಲಿ ನಮಗೆ ಏನೇನು ಬೇಕೋ ಐಟಮ್ಸು, ಮಕ್ಕಳು ತಿನ್ನೋದು ಐಸ್ ಕ್ರೀಮ್ಸು, ವೆಣ್ಣಿಲಾ ಐಸ್ ಕ್ರೀಮು ಒಂದು 4, ಹಾಗೆಯೇ ಒಂದು ಫ್ರೂಟಿ ಜ್ಯೂಸು ಒಂದು 4, ಕ್ರೀಮ್ ಬನ್ನು, ಚಾಕ್ಲೇಟ್ದು ವೈಟ್ ಕ್ರೀಮ್ದು ಬರುತ್ತಲ್ಲ ಅದು, ಬಿಸ್ಕೆಟ್ಸು, ಇದನ್ನೆಲ್ಲ ಚಿಪ್ಸು, ಇದನ್ನೆಲ್ಲ ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದು ಫ್ರೆಂಡ್ಸ್. ಆದರೆ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಪ್ಲೇಸ್ ಸಿಗ್ತಾ ಇಲ್ಲ ನಮಗೆ. ಅಲ್ಲೆಲ್ಲ ಬರೋರೆಲ್ಲ ಸ್ವಲ್ಪ ರಿಚ್ ಆಗಿರ್ತಾರಲ್ವ, ಅವರೆಲ್ಲ ಎಷ್ಟು ದುಡ್ಡಾದರೂ ಖರ್ಚು ಮಾಡಿ ತಿಂತಾಯಿದ್ರು ತಗೊಂಡು. ಅದ್ರದ್ದೆಲ್ಲ ಬೆಲೆ ಎಲ್ಲ ನೋಡ್ತಾ ಇರಲಿಲ್ಲ. ನಮ್ಗೆ ಅವ್ರ ಮುಂದೆ ಈ ಕವರಲ್ಲೆಲ್ಲ ತೆಗೆದು ಅದನ್ನೆಲ್ಲ ತೆಗೆದು ತಿನ್ನೋಕ್ಕೆ ಒಂಥರ ಆಗ್ತಿತ್ತು. ಮಕ್ಕಳು ಗೊತ್ತಾಯ್ತಾ ಇಲ್ಲ. ಅಮ್ಮ ಇದು ಕೊಟ್ಬಿಡು ಮಮ್ಮಿ, ಜ್ಯೂಸ್ ಆಯಿತು, ಈಗ ನೆಕ್ಸ್ಟು ಐಸ್ ಕ್ರೀಮ್ ಕೊಟ್ಬಿಡು ಮಮ್ಮಿ ಅಂತಾಯಿದ್ರು. ನೀವು ತಿನ್ನಿ ಅಂತಾಯಿದ್ರು. ಆದರೆ ನಾನಂದರೆ ಬೇಡ, ನನಗೆ ಎಲ್ಲ ನೋಡ್ತಾ ಇರ್ತಾರೆ, ನೀವು ಮಾತ್ರ ತಿನ್ನಿ ಅಂತ ಕೊಟ್ಬಿಟ್ಟು ಯಾರು ಇಲ್ಲದೆ ಇದ್ದ ಪ್ಲೇಸಲ್ಲಿ ಕೂತ್ಕೊಂಡು ಯಾರು ನೋಡ್ತಾ ಇಲ್ವೇನೋ ಅಂದ್ಕೊಂಡು ತಿಂತಾಯಿದ್ದೆ ಫ್ರೆಂಡ್ಸ್, ಏನಾರು ಅನ್ಕೋತಾರೆ ಅಂತ. ಆಮೇಲೆ ನೋಡಿ, ಇಲ್ಲೆಲ್ಲ ಗೇಮ್ಸ್ ಇತ್ತಲ್ವ, ಇದೆಲ್ಲ ಸ್ವಲ್ಪ ಜಾಸ್ತಿ ರೇಟು. ಫಸ್ಟು ಒಂದು ಮಾಲು VR ಮಾಲ್ ಅಂತ ಅದನ್ನು ತೋರಿಸಿದ್ರು. 6 o'clock ತನಕ ಇದ್ದು, ಆಮೇಲೆ 3 ಗಂಟೆಗೆ ಬಂದು 6 ಗಂಟೆ ತನಕ ನೋಡ್ದೋ. ಆಮೇಲೆ ಸರಿ ಹೋಗೋದ ಮನೆಗೆ ಅಂತ ಹೋಗೋಕ್ಕೆ ರೆಡಿ ಆದ ತಕ್ಷಣ ಸ್ವಲ್ಪ ಗಾಡಿ ಮುಂದೆ ಪಾಸ್ ಮಾಡಿದ್ರಲ್ವ ನಮ್ಮ ಮಾಮ. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಪಕ್ಕದಲ್ಲೇ ಇನ್ನೊಂದು ಮಾಲ್ ಇತ್ತು, ಫೋನಿಕ್ಸ್ ಮಾಲ್ ಅಂತ. ಸರಿ ಅದನ್ನು ಮಕ್ಕಳು ರಿಯಾ ಜಾಸ್ತಿ, ಮಮ್ಮಿ ಇದನ್ನು ನೋಡೋದ, ಇದನ್ನು ಟೈಮ್ ಐತಲ್ಲ ಇನ್ನು ಅಂತ ಹೇಳ್ತಾಯಿದ್ಲು. ಈಗ ಗಾಡಿ ಒಳಗೆ ಪಾರ್ಕ್ ಮಾಡಿದ್ದು, ಅದನ್ನು ತಗೊಂಡು ದುಡ್ಡೆಲ್ಲ ಕಟ್ಬಿಟ್ಟು ಆಚೆ ಬಂದ್ಬಿಟ್ಟು ಈಗ ಎಲ್ಲಿ ನಿಲ್ಲಿಸೋದು ಅಂದ್ಕೊಂಡು, ಆಮೇಲೆ ಆ ಕಡೆನೇ ಒಂದು ರೋಡ್ ಪಕ್ಕನೇ ಒಂದು ಬೀದಿ ಇತ್ತು, ಮನೆಗಳೆಲ್ಲ ಇತ್ತು. ಅಲ್ಲೇ ಹೋಗಿ ಎಲ್ಲ ಸುಮಾರು ಜನ ನಿಲ್ಲಿಸಿದ್ರು. ಅಲ್ಲೇ ನಿಲ್ಲಿಸ್ಬಿಟ್ಟು ಸರಿ ಒಳಗಡೆ ಹೋಗಿ ಈ ಮಾಲ್ನು ನೋಡ್ಕೊಂಡು ಬರೋದ, ಈಗ 6 ಗಂಟೆ ಅಲ್ವಾ ಅಂತ ಪುನಃ ಈ ಮಾಲ್ಗೂ ಹೋದು ಫ್ರೆಂಡ್ಸ್. ಇದು ಆ VR ಮಾಲ್ಗಿಂತ ಅದು ಒಂದು 3 ಫ್ಲೋರ್ ಇದೆ, ಇದು ಒಂದು 6-7 ಫ್ಲೋರ್ ಇತ್ತು. ಇದು ಅದಕ್ಕಿಂತ ದೊಡ್ಡದು. ಇದಕ್ಕೆ ಸುತ್ತಿ ತುಂಬ ಕಾಲು ನೋವು ಬಂದ್ಬಿಡ್ತು ಅಂತ ಒಂದು ಕಡೆ ಕೂತ್ಕೊಂಡು ಚೆನ್ನಾಗಿತ್ತು ನೋಡಿಕೊಂಡು ಸುತ್ತಕೊಂಡು ಹೋಗೋಕ್ಕೆ. ಆದರೆ
ತಗೊಳಕ್ಕೆ ಮಾತ್ರ ಆಗೋದೇ ಇಲ್ಲ. ಲಾಸ್ಟಲ್ಲಿ ಮೇಲೆ ಲಾಸ್ಟ್ ಫ್ಲೋರು ಮೇಲೆ ಇದೆ ನೋಡಿ, ಅಲ್ಲೇ ಗೇಮ್ಸ್ ಎಲ್ಲ ಇತ್ತು. ಅಲ್ಲಿ ಹೋಗ್ಬಿಟ್ಟು ಕೇಳ್ತಾ ಇದ್ದೋ, ಎಷ್ಟು ಈ ಪೇರೆಂಟ್ಸ್ ಎಲ್ಲ ಆಡಿಸ್ತಾ ಇರ್ತಾರಲ್ವ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೋ ಎಷ್ಟಾಗುತ್ತೆ ಈ ಗೇಮ್ಸ್ ಎಲ್ಲ ಆಡ್ಸೋಕ್ಕೆ ಅಂತ. ಅವರಂದರು ಒಂದು 600 ರೂಪೀಸ್ ಕೊಟ್ಟರೆ ಒಂದು ID ಕಾರ್ಡ್ ಥರ ಕೊಡ್ತಾರೆ, ATM ಕಾರ್ಡ್ ಬರುತ್ತಲ್ಲ ಆ ರೀತಿ ಇರುತ್ತೆ. ಅದನ್ನು ನೀವು ಕರೆನ್ಸಿ ರೀತಿ ಯೂಸ್ ಮಾಡಿಕೊಂಡು ಯಾವ ಗೇಮ್ ಬೇಕಾದರೂ ಆಡ್ಬೋದು ಅಂತ ಹೇಳ್ತಾಯಿದ್ರು. ಬಂದು ನನಗೆ ಹೇಳಿದ್ರು ನಮ್ಮ ಮಾಮ 600 ರೂಪೀಸ್ ಅಂತೆ ಅಂತ. ಅದಕ್ಕೆ ಬೇಡ ಬಿಡಪ್ಪ, ತುಂಬ ಜಾಸ್ತಿನೇ, ಅದೇ ಇದ್ದರೆ ಮನೆಗೆ ಏನಾದರೂ ಆಗುತ್ತೆ, ಬೇಡ ಅಂದ್ಬಿಟ್ಟೆ. ಸರಿ ಮಕ್ಕಳು ಕೇಳ್ತಾನೆ ಇದ್ದರು. ನಾನು ಅಂದೆ ಫಸ್ಟೇ ಮಡಗಿದ್ದೆ ಅಲ್ವ ನಾನು, ಬೇಡ ಗೇಮೆಲ್ಲ ಆಡೋದು ಬೇಡ ಅಂತ, ತುಂಬ ಜಾಸ್ತಿ 600 ರೂಪಾಯಿ. ಇನ್ನೊಂದು ಸರಿ ಯಾವಾಗಲಾದರೂ ಬೋನಸ್ಸು ಸ್ಯಾಲ್ರಿ ಜಾಸ್ತಿ ಆ ರೀತಿ ಬಂದರೆ ಒಂದು ಸರಿ ಆಡಿಸ್ತೀನಿ ಅಂದೆ. ಅಯ್ಯೋ ಅನ್ನಿಸ್ತಿತ್ತು ಫ್ರೆಂಡ್ಸ್, ಒಂಥರ ಬೇಜಾರಾಗ್ತಿತ್ತು. ಮಕ್ಕಳು ಪಾಪ ಕೂತಿರ್ತಾರಲ್ವ, ಅವರು ಕಾರ್ಡ್ ತೊಗೊಂಡಿರೋರು ID ಕಾರ್ಡ್ ಥರ ಇದೆ ಅಂತ ಹೇಳಿದ್ನಲ್ಲ, ದುಡ್ಡು ಕಟ್ಟಿರೋರು, ಅವ್ರು ಬಂದು ನಮ್ಮ ಮಕ್ಕಳನ್ನ ಎದೊಳಿಸಿ ಅವ್ರ ಮಕ್ಕಳನ್ನ ಲೈನಾಗಿ ಕೂರಿಸಿ ಆಡಿಸ್ತಾ ಇರಬೇಕಾದ್ರೆ ಬೇಜಾರಾಗ್ತಿತ್ತು. ಅಯ್ಯೋ ನಾವು ಇಷ್ಟಪಟ್ಟಂಗೆ ದುಡ್ಡು ಖರ್ಚು ಮಾಡಿಕೊಂಡು ನಾವೇ ಮಕ್ಕಳಿಗೆ ಆಡ್ಸೋಕ್ಕಾಗ್ತಾ ಇಲ್ವಲ್ಲ. ನಮಗೇನಂದರೆ ಅದೇ 500-600 ಇದ್ದರೆ ಬೇರೆ ಏನಾದರೂ ಆಗುತ್ತೆ ಮನೆಗೆ, ಬೇಡ ಅಂತ ನಮಗೆ. ಆದರೆ ಆಡ್ಸೋದಾ ಬೇಡವಾ ಅಂತ 2 ಯೋಚನೆ. ನಮ್ಮ ಮಾಮ ಏನು ಹೇಳ್ತೀಯ ಅಂತ ನನಗೆ ಕೇಳ್ತಾಯಿದ್ರು. ನಂದೆ ಆಡ್ಸೋದ ಮಾಮ ಪಾಪ ಅಂತ ಇದ್ದೆ. ಅದಕ್ಕೆ ಸುಮ್ಮನೆ ಆದರೂ ಒಂದೊಂದು ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಹೋಗಿ ಸುಮ್ಮನೆ ಅದನ್ನು ತಿರುಗಿಸೋದು ಮಾಡೋದು, ಪ್ರೆಸ್ ಮಾಡೋದು, ಅದನ್ನು ಮಾಡ್ಕೊಂಡು ಕೂತಿದ್ರು. ಆಮೇಲೆ ಇನ್ನೊಂದು ಕಡೆಗೆ ನಾವು ಹೋಗಿ ಕೂತಿದ್ದೋ, ಚೆನ್ನಾಗಿದೆಯಲ್ಲ ಇಲ್ಲಿ ಸೋಫಾ ಎಲ್ಲ ಹಾಕಿದಾರಲ್ಲ ಅಂತ ಗೇಮ್ ಆಡೋದನ್ನಾರೋದು ನೋಡೋದ ಅಂದ್ಬಿಟ್ಟು ಮಕ್ಕಳಿಗೆ ಆ ಗೇಮ್ಸ್ ಮೇಲೆಲ್ಲ ಕೂರಿಸ್ಬಿಟ್ಟು ಅವ್ರು ಆಡ್ಕೋತಾ ಇದ್ರಲ್ವ, ಸುಮ್ಮನೆ ಆಡ್ಕೋತಾವ್ರೆ. ಸರಿ ನಾನು ಒಂದು ಸೋಫಾ ಹಾಕಿದ್ರಲ್ಲ ಅಂತ ಹೋಗಿ ಕೂತ್ಕೊಂಡೆ. ಆಗ ಸೆಕ್ಯೂರಿಟಿ ಏನು ಮಾಡಿದ್ರು, ನನ್ನ ನೋಡ್ಬಿಟ್ಟು ಕರೆದ್ರು. ಏನು ಅಂದಿದ್ದಕ್ಕೆ ಅಲ್ಲೆಲ್ಲ ಕೂತ್ಕೋಬಾರ್ದಮ್ಮ, ಆಚೆ ಬಂದ್ಬಿಡಿ ಅಂದರು. ಒಂಥರ ಮಕ್ಕಕ್ಕೆ ಕೊಡ್ದಂಗೆ ಆಗ್ಬಿಡ್ತು. ಸರಿ ಆಚೆ ಬಂದ್ಬಿಟ್ಟೆ. ಅದಾದಮೇಲೆ ಯಾಕೆ ಏನಾಯಿತು ಅಂದರೆ ಗೇಮ್ ಆಡೋರು ಮಾತ್ರ ಅಲ್ಲಿ ಕೂತ್ಕೋಬೇಕು ಅಂದರು. ಸರಿ ಏನು ಮಾಡಿದೆ, ಅಯ್ಯೋ ಬಿಡಿ ಏನು ಮಾಡೋದು ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ಆದರೆ ಜೋಡಿಯಾಗಿ ಗಂಡು ಹೆಣ್ಣು ಎಲ್ಲ ಕೂತಿದ್ರು. ನಾನು ಕೂತ್ಕೊಂಡಿದ್ದಕ್ಕೆ ಮಾತ್ರ ಕೂತ್ಕೋಬೇಡಿ ಅಂತ ಹೇಳ್ಬಿಟ್ರು ಅಂತ ತುಂಬ ಬೇಜಾರಾಗ್ಬಿಟ್ಟು ಆಚೆ ಬಂದ್ಬಿಟ್ಟು, ಬಾರಪ್ಪ ಇದನ್ನು ನೋಡೋದ ಅಂತ ಬಂದರೆ ಹಿಂಗೆ ಮಾಡ್ತಾರೆ, ಬಾ ಮಾಮ ಹೋಗೋದ ಅಂತ ಅಂದೆ. ಆಮೇಲೆ ನಮ್ಮ ಮಾಮ ಅಂದರು, ಎಲ್ಲ ಕಡೆ ಒಬ್ರೊಬ್ರು ಈ ಥರ ಇರ್ತಾರೆ, ಏನು ಮಾಡೋದು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಬಿಡು ಏನೂ ಇಲ್ಲ, ಕೂತ್ಕೊಂಡ್ರೆ ಏನಂತೆ ಅಂದರು. ಇಲ್ಲ ನೋಡಬಾರ್ದಂತೆ, ಅವರು ದುಡ್ಡು ಕೊಟ್ಟಿರೋರು ಮಾತ್ರ ನೋಡಬೇಕಂತೆ ಅಂತ ಹೇಳ್ತಾಯಿದ್ರು. ಸರಿ ಅದಾದಮೇಲೆ ಏನು ಮಾಡಿಬಿಟ್ಟೆ, ಆಚೆ ಬಂದ್ಬಿಟ್ಟು ಮನೆಗೆ ಹೋಗ್ಬಿಡೋದ ಅನ್ನಿಸ್ಬಿಡ್ತು. ತುಂಬ ಬೇಜಾರಾಗ್ಬಿಟ್ಟು, ಬನ್ನಿ ಹೋಗೋದ ಮನೆಗೆ, ನಮ್ಮ ಮನೇಲೇ ಚೆನ್ನಾಗಿರುತ್ತೆ, ಹೇಳಿದ್ರೆ ಕೇಳೋದೇ ಇಲ್ಲ, ಇಲ್ಲೆಲ್ಲ ಬಂದು ಒಂಥರ ಆಗುತ್ತೆ ಅಂತ ಹೇಳಿದ್ಕೆ ರಿಯಾ ಅಲ್ಲ ಬಿಡಿ ಮಮ್ಮಿ ಹೆಂಗೆ ಹೇಳಿದ್ರ, ಸರಿ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋದ ಅಂತ ಇನ್ನೊಂದು ಫ್ಲೋರ್ಗೆ ಹೋದೋ. ಅಲ್ಲೂ ಕೂಡ ಗೇಮ್ಸ್ ಇತ್ತು. ಆಮೇಲೆ ಏನು ಮಾಡಿದೆ, ಅಯ್ಯೋ ನೀವು ಆಡ್ಕೊಳ್ಳಪ್ಪ, ನಾನು ಒಂದು ಕಡೆ ಕೂತ್ಕೋತೀನಿ ಅಂತ ಕೂತ್ಕೊಂಡ್ಬಿಟ್ಟೆ. AC ಇಲ್ಲಿ ಬಂದು ಈ ಫೋನಿಕ್ಸ್ ಮಾಲಲ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಲೈಟಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ನಲ್ವ, ಈ ಥರ ಹೇಳ್ಬಿಟ್ರಲ್ಲ ಅಂತ, ಹಾಗೆ ಲೈಟಾಗಿ ತಲೆನೋವು, AC-ಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಥರ ಹಾಕಿ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್. ಆಮೇಲೆ ಸರಿ ಎಷ್ಟೋ ತನಕ ಆಡ್ತಾರೋ ಆಡ್ಕೊಳ್ಳಿ, ಆಮೇಲೆ ಮನೆಗೆ ಹೋಗೋದ ಅಂದ್ಕೊಂಡೆ. ನಾನಂತೂ ಒಂದು ಕಡೆ ಕೂತ್ಬಿಟ್ಟಿದ್ದೆ, ಸುತ್ತಿ ಪಾದಗಳೆಲ್ಲ ತುಂಬ ನೋವು ಬಂದ್ಬಿಟ್ಟಿತ್ತು. ಆಮೇಲೆ ಜನನ ನೋಡೋದು, ಆಮೇಲೆ ಅಂಗಡಿಗಳು ನೋಡೋದು, ಬಟ್ಟೆ ಅಂಗಡಿಗಳು, ಹೇರ್ ಕಟ್ ಮಾಡಿಸ್ಕೊತಾವ್ರೆ, ನೈಲ್ಸು ಸರಿ ಮಾಡಿಸ್ಕೊತಾವ್ರೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತಾರಲ್ಲ ಅದನ್ನೆಲ್ಲ ಮಾಡಿಸ್ಕೊತಾಯಿದ್ರು. ಆ ಗ್ಲಾಸು ಕೂಲಿಂಗ್ ಗ್ಲಾಸ್ ಅಂತಾರಲ್ಲ ಆ ಶಾಪ್ಗಳು ಎಲ್ಲ ಬ್ಯಾಗಲ್ಲಿ ತುಂಬ ತಗೊಂಡು ಹೋಗ್ತಾ ಇರ್ತಾರೆ. ನಮ್ಮಂಗೆ ಏನು ಸುತ್ತಿ ನೋಡೋಕೆ ಬರೋದಿಲ್ಲ ಇಲ್ಲಿ. ಎಲ್ಲ ವೀಕೆಂಡ್ ಅಂತ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಆಮೇಲೆ ನಮ್ಮ ಮಾಮ ಹತ್ರ ಹೇಳ್ತಾ ಇದ್ದೆ, ಅವರು ಬೆಲೆ ಎಲ್ಲ ನೋಡೋದೇ ಇಲ್ಲ, ಎಷ್ಟೊಂದು ತೊಗೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದೆ. ಎಲ್ಲ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರಲ್ವ, ತಗೊಂಡು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಾವು ನೋಡಿ ಈ ಫ್ಲವರ್ಸ್ಗಳೆಲ್ಲ ಮಾಡಿಟ್ಟಿದ್ರು, ಅದನ್ನು ಹೋಗಿ ತುಂಬ ಇಷ್ಟ ಆಗಿ ನೋಡ್ಕೊಂಡು ನಿಂತಿದ್ದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡವ್ರೆ, ನಾವು ಮನೇಲಿ ಮಾಡಿಡ್ಬೋದಲ್ಲ, ಇಷ್ಟು ದೊಡ್ಡ ಹೂವು ಮಾಡೋಕ್ಕಾಗಲ್ಲ, ಆದರೆ ಮಾಡ್ಬೋದಲ್ಲ, ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆಯೇ ಎಲ್ಲ ಆಫರ್ಸು ಎಲ್ಲ ಇತ್ತು, ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲ ಇದೆ, ಆದರೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅದ್ರ ಮೇಲೆ ಏನು ಹೇಳೋಂಗಿಲ್ಲ. ಆದರೆ ಗೋಲ್ಡ್ ಶಾಪು ಅದು ಕೂಡ ಇದೆ ಇಲ್ಲೇ.
ಅದೇ ಹೇಳ್ತಾ ಬರ್ತಾಯಿದ್ದೆ, ಮಮ್ಮ ಇಲ್ಲೆಲ್ಲ ಕೆಲಸ ಸಿಗಲ್ವಾ ನಮಗೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇವರಂದರು ನಿಂತ್ಕೊಂಡೇ ಸೇಲ್ಸ್ ಮಾಡ್ತಾ ಇರಬೇಕು, ನಿಂತ್ಕೊಂಡೇ ಇರಬೇಕು, ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ, ಕಂಟಿನ್ಯೂಸ್ ಆಗಿ ಕಸ್ಟಮರ್ ಬರ್ತಾನೆ ಇರ್ತಾರೆ ಎಲ್ಲ ಅಫಿಷಿಯಲ್ಸ್ ಥರ ಅಂತ ಹೇಳ್ತಾಯಿದ್ರು. ಹೌದಾ ಅಂತಂದೆ. ಆಮೇಲೆ ನೈಟು 9 ಗಂಟೆ 10 ಗಂಟೆ 11 ಗಂಟೆ ತನಕ ಕೆಲಸ ಮಾಡ್ತಾಯಿರ್ತಾರೆ, ಅಷ್ಟೋ ತನಕ ಇರೋಕ್ಕಾಗುತ್ತಾ ನಿನಗೆ ಅಂತ ಹೇಳ್ತಾಯಿದ್ರು. ಕೇಳಿದ್ರು ಸಿಕ್ಕಿದ್ರೆ. ಆದರೆ ಬೇಡಪ್ಪ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಕಡೆ ಕೂತು ಆಮೇಲೆ ಆ ಗೇಮ್ಸ್ ಎಲ್ಲ ಆಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿ ಕೂತು ಲಾಸ್ಟು ಸರಿ ಆಸೆ ತೀರ್ಥ ಮಕ್ಕಳು ಅಂತ ಮಕ್ಳಿಗೆಲ್ಲ ಹೇಳಿ ಆಮೇಲೆ ಮನೆಗೆ ಬಂದ್ಬಿಟ್ಟು ಫ್ರೆಂಡ್ಸ್. ನಾನು ಹೋಗ್ಬೇಕಾದ್ರೇ ಮನೇಲಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿರ್ತೀನಲ್ವ, ಅದರಿಂದ ಈಸಿ ಆಗುತ್ತೆ. ಈ ಥರ ಸುತ್ತಿ ಫುಲ್ಲು ಶಾಪೆಲ್ಲ ನೋಡಿಕೊಂಡು ಮನೆಗೆ ಬಂದಮೇಲೆ ಆರಾಮಾಗಿ ಊಟ ಮಾಡಿಕೊಂಡು ನಾರ್ಮಲಾಗಿ ನನಗೆ ಮನೆಗೆ ಬಂದ್ರೇ ಒಂದು ಖುಷಿ ನನಗೆ. ಅಪ್ಪ ಯಾರ ಹತ್ರನೂ ಹೇಳಿಸ್ಕೊಳಂಗಿಲ್ಲ, ಬೈಸ್ಕೊಳಂಗಿಲ್ಲ, ಇದು ನಮ್ಮ ಮನೇಲಿ ಯಾರು ನನ್ನ ಕೇಳಲ್ಲ ಅಂತ ಒಂದು ಖುಷಿ ನನಗೆ ಮನೆಗೆ ಬಂದ ತಕ್ಷಣ. ಆಮೇಲೆ ನೆಮ್ಮದಿಯಾಗಿ ಮನೇಲಿದ್ದು ಫ್ರೆಂಡ್ಸ್. ನಮಗೆ ಈ ಥರ ಮಾಡ್ತಾರಲ್ಲ, ನಮಗಿಂತ ಬಡವರು ಇರ್ತಾರೆ ನೋಡಿ, ನಮಗೆ ಭಗವಂತ ಇಷ್ಟಾದರೂ ಕೊಟ್ಟಿರ್ತಾರೆ, ಆದರೆ ನಮಗಿಂತ ಪಾಪ ಎಷ್ಟು ಕಷ್ಟದಲ್ಲಿರ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಒಳಗಡೆ ಅಲೋನೇ ಮಾಡಲ್ಲ ಅನಿಸುತ್ತೆ. ಆ ಥರ ಆಯಿತು ಫ್ರೆಂಡ್ಸ್ ಈ ಮಾಲ್ಗೋಗಿ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲೇ. ಏನಂತ ಹೇಳಿದ್ರೆ, ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಲ್ವ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಬಂದು ನಮಗೆ ಸಪೋರ್ಟ್ ಮಾಡೋರು ಮಾಡ್ತಾರೆ, ಮಾಡದೆ ಹೋಗೋರು ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗ್ತಾರೆ. ಮಾಡೋಕ್ಕೆ ಇಷ್ಟ ಇರೋರು ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಮಾಡ್ತಾರೆ, ಲೈಕು ಕೂಡ ಕೊಡ್ತಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಕಡೆಯಿಂದ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ನನಗೆ ಮೆಸೇಜ್ ಕಳಿಸ್ತಾರೆ. ಅವರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವತ್ತೊಂದು ದಿನವೇ ನನಗೂ ಮಾಡೋಕ್ಕೆ ಹೇಳಿ ಮೆಸೇಜ್ ಕಳಿಸ್ತಾರೆ. ವಿಡಿಯೋ ನೋಡಿ ಇಷ್ಟ ಆಯಿತು, ನನಗೂ ಸಪೋರ್ಟ್ ಮಾಡಿ ಅಕ್ಕ ಅಂತ ಕಳಿಸ್ತಾರೆ. ಆದರೆ ನಾನು ಅದೇ ಅವ್ರು ಹೇಳಿದ ತಕ್ಷಣ ಅವತ್ತೊಂದು ದಿನವೇ ಮಾಡಿದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಅವ್ರು ಕೇಳಿದ ತಕ್ಷಣ ನನಗೆ 2 ಸಬ್ಸ್ಕ್ರೈಬರು ಕಡಿಮೆ ಆಗ್ತಾರೆ ಫ್ರೆಂಡ್ಸ್. ಇದನ್ನು ನನಗೆ ಫಸ್ಟು ಗೊತ್ತಾಗಿರಲಿಲ್ಲ. ನಾನು ಹೋದ ವರ್ಷ 23 ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಆಗ ಗೊತ್ತಾಗಿಲ್ಲ ನನಗೆ. ನಾನು ಪಾಪ ಅವ್ರು ನನಗೆ ಮಾಡ್ಕೊಂಡವ್ರಲ್ವ, ನಾನು ಅವ್ರಿಗೆ ಮಾಡ್ಕೋಬೇಕು. ಕೇಳಿದ ತಕ್ಷಣ ಟಕ್ಕಂತ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಡ್ತಾಯಿದ್ದೆ. ದಿಢೀರಂತ ಒಂದು 1 ಅವರೋ 2 ಅವರೋ ಆಗಿ ನೋಡಿದಾಗ ಈಗ ಒಂದು 50 ಸಬ್ಸ್ಕ್ರೈಬರ್ ಇದ್ದಾಗ ದಿಢೀರಂತ 48 ಅಂತ ಆಗ್ಬಿಡೋದು. ಈ ರೀತಿ 2-3 ಸರಿ ಆಗ್ಬಿಡ್ತು ಫ್ರೆಂಡ್ಸ್. ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ ನನಗೆ. ಇಲ್ಲ ಮಾಡಿರೋರೇ ನನಗೆ ಮಾಡು ಅಂತ ಹೇಳ್ಬಿಟ್ಟು ಮಾಡಿದ್ಮೇಲೆ ತೆಗೆದ್ಬಿಟ್ರಾ ಏನೋ ಗೊತ್ತಾಗ್ತಾ ಇಲ್ವಲ್ಲ ಅಂದ್ಕೊಂಡು ಅಷ್ಟೊಂದು ಒಂಥರ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆಮೇಲೆ ಬರ್ತಾ 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 ಈಗ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಗೊತ್ತಾಗ್ತಾ ಇರೋದ್ರಿಂದ ಅವತ್ತೊಂದು ದಿನವೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದರಿಂದ ನಾನೇನು ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್, ಆದರೆ ನಾಳೆ ಇಲ್ಲಾಂದರೆ ನಾಳಿದ್ದು 2 ದಿನ 3 ದಿನ ಬಿಟ್ಟು ಮಾಡ್ತೀನಿ ಅಂತ ಅವ್ರಿಗೆ ಮೆಸೇಜ್ ಕಳಿಸ್ತೀನ. ಅವ್ರೇನು ಮಾಡ್ತಾರೆ, ಯಾಕೆ ನೀವು ಇವತ್ತೇ ಮಾಡಲಿಲ್ಲ, 2-3 ದಿವಸ ಬಿಟ್ಕೊಂಡು ಯಾಕೆ ಮಾಡ್ತೀರಾ ಅದನ್ನು ಕೇಳ್ತಾರೆ. ಸರಿ, ನಾನು ಒಬ್ರೊಬ್ರಿಗೆ ಫುಲ್ ಮೆಸೇಜ್ ಹಾಕ್ತೀನಿ, ಈ ಥರ ಕೇಳಕ್ಕೆ ಹೋಗ್ಬೇಡಿ, ನೀವು ನನಗೆ ಮಾಡಿದ ತಕ್ಷಣ ಬಿಟ್ಬಿಡಿ, ನಾನೇ 1 ವಾರನೋ 1-2 ವಾರನೋ ಆದಮೇಲೆ ನಾನು ನಿಮ್ಮ ವಿಡಿಯೋ ಯಾವುದಾದ್ರೂ ನೋಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತೀನಿ. ಆದರೆ ಒಬ್ರೊಬ್ರು ಕೋಪ ಮಾಡಿಕೊಂಡು ಎಲ್ಲರಿಗೂ ಹೇಳೋಕ್ಕಾಗಲ್ವಲ್ಲ ಅಂತ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಳಿಸಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಆದರೆ ಅವ್ರೇನು ಮಾಡ್ತಾರೆ, ನಮಗೆ ಮಾಡ್ಕೊಳ್ಳೇ ಇಲ್ಲ, ನಾವು ಯಾಕೆ ಮಾಡ್ಕೋಬೇಕು ಅಂತ ಸಡನ್ನಾಗಿ ಮಾಡಿರೋದನ್ನೇ ತೆಗೆದುಬಿಡ್ತಾರೆ ಫ್ರೆಂಡ್ಸ್. ಅದರಿಂದ ಒಂಥರ ಬೇಜಾರಾಗ್ತಿತ್ತು. ಸರಿ ಬಿಡು, ಇಷ್ಟ ಇರೋರು ಮಾಡಲಿ, ಇಷ್ಟ ಇಲ್ಲದೆ ಇದ್ದವರು ತೆಗಿಲಿ ಬಿಡು ಅಂತ ನಾನು ಬಿಟ್ಬಿಡ್ತೀನಿ. ಆದರೆ ಅವ್ರ ವೀಡಿಯೋಗೆ ನಾನು ಯಾವತ್ತಾದರೂ ಇಷ್ಟ ಆದರೆ ಅವ್ರಿಗೆ ಯಾವತ್ತಾದರೂ ಒಂದು ದಿನ ನೋಡಿ, 1 ತಿಂಗಳಾದ್ಮೇಲೋ ಇಲ್ಲ 1-2 ವಾರ ಆದಮೇಲೋ ಅವ್ರ ವೀಡಿಯೋ ನೋಡಿ ಇವರು ಪಾಪ ಕೇಳ್ತಾ ಇದ್ರಲ್ವ ಅಂತ ಅವರಿಗೆ ನಾನು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿಯೇ ಆಗ್ತಾ ಇದೆ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವತ್ತೇ ಮಾಡ್ಕೊಳ್ಳಿ ಅಂತ ನನಗೆ ಮೆಸೇಜ್ ಕಳಿಸ್ಬೇಡಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಬೇಜಾರಾಗಿದ್ದರೆ ಇದನ್ನು ಹೇಳೋದಾ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.